ಸಚಿವ ಸಂಪುಟದಲ್ಲಿ ಸಣ್ಣ ಮಟ್ಟದ ಸರ್ಜರಿಗೆ ಚಿಂತನೆ ನಡೆಸಲಾಗ್ತಾ ಇದೆ. ಅಸಮಾಧಾನ ಶಮನಕ್ಕಾಗಿ ಸಣ್ಣ ಮಟ್ಟದ ಸರ್ಜರಿಯ ಚರ್ಚೆ ನಡೆಸಲಾಗ್ತಾ ಇದೆ. ಇಬ್ಬರು ಅಥವಾ ಮೂವರನ್ನ ಸಚಿವ ಸಂಪುಟದಿಂದ ಕೈಬಿಡುವ ಕುರಿತು ಚರ್ಚೆಗಳು ನಡೀತಾ ಇದೆ. ನಾಗೇಂದ್ರ, ಮುನಿಯಪ್ಪ, ಜಮೀರ್ ಮನವೊಲಿಕೆಗೆ ಯತ್ನ ಮಾಡಲಾಗ್ತಾ ಇದೆ. 9 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕಲ್ಪಿಸದ ಹಿನ್ನೆಲೆಯಲ್ಲಿ ಅಸಮಾಧಾನ ಸೃಷ್ಟಿಯಾಗಿದೆ. ಹಾಗಾಗಿ ಸಚಿವ ಸಂಪುಟದಲ್ಲಿ ಮತ್ತೊಂದು ಮಟ್ಟದ ಸರ್ಜರಿ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ನಾಗೇಂದ್ರ, ಮುನಿಯಪ್ಪ, ಜಮೀರ್ ಮನವೊಲಿಕೆ ಮಾಡಿ ಸಚಿವ ಸಂಪುಟದಿಂದ ಕೈಬಿಡುವಂತಹ ಚರ್ಚೆಗಳು ನಡೀತಾ ಇದೆ. ಇತ್ತೀಚೆಗಷ್ಟೇ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಿತ್ತು. ಈ ಸಂದರ್ಭದಲ್ಲಿ ಸಚಿವಾಕಾಂಕ್ಷಿಗಳು ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ರಾಜೀನಾಮೆ ಕೊಟ್ಟ ಪ್ರಸಂಗಗಳು ಕೂಡ ನಡೆಯಿತು. ಇದೀಗ ಈ ಎಲ್ಲ ಮುಜುಗರದಿಂದ ಜೊತೆಗೆ ಸ್ವಪಕ್ಷದಲ್ಲಿ ಉಂಟಾಗಿರುವಂತಹ ಅಸಮಾಧಾನ ಶಮನ ಮಾಡೋದಕ್ಕೆ ಮತ್ತೊಂದು ಸಣ್ಣ ಮಟ್ಟದಲ್ಲಿ ಒಂದು ಸಂಪುಟ ವಿಸ್ತರಣೆ ಅಂದರೆ ಸರ್ಜರಿ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಬಿ ನಾಗೇಂದ್ರ, KH ಮುನಿಯಪ್ಪ, ಜಮೀರ್ ಅಹ್ಮದ್ ಅವರನ್ನ ಮನವೊಲಿಸಿ ಸಂಪುಟದಿಂದ ಕೈ ಬಿಡುವಂತಹ ಚರ್ಚೆಗಳು ನಡೀತಾ ಇದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗಾಗಲೇ ಸಂಪುಟ ವಿಸ್ತರಣೆ ಕಂಪ್ಲೀಟ್ ಆಗಿದೆ. ಆದರೆ ಪಕ್ಷದಲ್ಲಿ ಉಂಟಾಗಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಮತ್ತೊಂದು ಸಣ್ಣ ಸರ್ಜರಿ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಾಧ್ಯನಾ ಈ ಹಂತದಲ್ಲಿ ಮತ್ತೊಂದು ರೀತಿಯಾಗಿ ಸರ್ಜರಿ ಮಾಡೋದಕ್ಕೆ? ಬಹಳ ಮುಖ್ಯವಾಗಿರುವಂತದ್ದು ಈಗ 2ನೇ ಹಂತ ಸಚಿವ ಸಂಪುಟ ವಿಸ್ತರಣೆ ಕಾರ್ಯ ಮುಕ್ತಾಯ ಆಗಿದೆ. ಅದರ ಬೆನ್ನಲ್ಲೇ ಆಕಾಂಕ್ಷಿಗಳು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತೀವ್ರ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಒಂದು 3-4 ಜನ ಕೈ ಬಿಟ್ಟು ತೀವ್ರ ಅಸಮಾಧಾನಗೊಂಡವರಿಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಜಮೀರ್ ಆಗಿರ್ಬೋದು, ಜೊತೆಗೆ HK ಪಾಟೀಲ್ ಆಗಿರ್ಬೋದು, ನಾಗೇಂದ್ರ ಅವರು ಇವರನ್ನ ಕೈ ಬಿಡುವ ಚರ್ಚೆ ನಡೆಸಲಾಗಿದೆ ಅಂತ ಹೇಳಿದೆ. ಒಂದು ಸಿದ್ದರಾಮಯ್ಯ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಜಮೀರ್ ಅವರು ಕೂತಿರುವಂತ ವಿಚಾರಕ್ಕೆ ಅವ್ರನ್ನ ಸಿದ್ದರಾಮಯ್ಯ ಅಸಮಾಧಾನ ಶಮನಗೊಳಿಸ್ಬೇಕಂದ್ರೆ ಜಮೀರ್ ಅವರನ್ನು ಸಂಪುಟದಿಂದ ಕೈಗೊಳ್ಳಬೇಕು ಲೆಕ್ಕಾಚಾರ ಇದ್ದಂತ ಕಾಣಿಸ್ತಿದೆ. ಹಾಗಾಗಿ ನಾಗೇಂದ್ರ ಅವರು ವಿರುದ್ಧ ಕೂಡ ಪ್ರತಿಪಕ್ಷಗಳು ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ. ಅವರ ಹೆಸರು ಕೈ ಬಿಡಬೇಕು ಅನ್ನೋ ಚರ್ಚೆ ಆಗಿದೆ. ಅಂತಿಮವಾಗಿ ಯಾರನ್ನ ಕೈ ಬಿಡ್ತಾರೆ, ಯಾರಿಗೆ ಅವಕಾಶ ಕೊಡ್ತಾರೆ ಕುತೂಹಲ ಮೂಡಿಸಿದೆ. ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ. 2ನೇ ಬಾರಿಗೆ ಸಚಿವ ಸಂಪುಟ ವಿಸ್ತರಣೆಯಾಗಿತ್ತು. ಈ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗದೆ ಅಂತವರು ಸಾಕಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಂದರೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಜಮೀರ್ ಅಹ್ಮದ್ ಅವರು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಇನ್ನು ನಾಗೇಂದ್ರ ಅವರ ವಿರುದ್ಧ ವಾಲ್ಮೀಕಿ ಹಗರಣದ ಆರೋಪ ಇದೆ. ಈ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರೋದರ ವಿರುದ್ಧವಾಗಿ ಬಿಜೆಪಿ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿರೋದ್ರ ಬಗ್ಗೆ ಸ್ವಪಕ್ಷದಲ್ಲೇ ಹಲವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಬೇಸರವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಾವು ಕೊಟ್ಟಂತಹ ಪಟ್ಟಿಯಲ್ಲಿ ಹಲವು ಹೆಸರುಗಳನ್ನ ಕೈ ಬಿಡಲಾಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಶಾಸಕರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ನಿರಾಸೆ ಆಗಿದೆ. ಅಂದರೆ ಚಿಕ್ಕಬಳ್ಳಾಪುರ, ಕೋಲಾರ 2 ಜಿಲ್ಲೆಗಳ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಜೈಲುವಾಸ ಅನುಭವಿಸಿ ಬಂದಿರುವಂತಹ ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ವಿರೋಧ ಪಕ್ಷಗಳೀಗ ಪ್ರಶ್ನೆ ಮಾಡ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಶ್ನೆ, ಟೀಕೆ ಇದೆಲ್ಲದರಿಂದ ಕೂಡ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ, ಜೊತೆಗೆ ಸ್ವಪಕ್ಷದಲ್ಲಿರುವಂತಹ ಶಾಸಕರನ್ನ ಸಮಾಧಾನ ಮಾಡಬೇಕು ಅಂತಂದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಸಂಪುಟ ಸರ್ಜರಿ ಆಗಬೇಕು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಆರೋಪ ಏನು ಬರ್ತಾ ಇದೆ ಜಮೀರ್ ಅಹ್ಮದ್ ಅವರಿಗೆ, ಅವರನ್ನ ಮನವೊಲಿಸಿ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒಂದು ಚರ್ಚೆ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಜೈಲುವಾಸ ಅನುಭವಿಸಿ ಬಂದಿರುವಂತಹ ನಾಗೇಂದ್ರ ಅವರನ್ನು ಕೂಡ ಕೈ ಬಿಡಬೇಕು ಅನ್ನೋ ಒಂದು ಚರ್ಚೆ. ಮತ್ತೊಂದು ಕಡೆ KH ಮುನಿಯಪ್ಪ ಹಿರಿಯ ಶಾಸಕರು, ಅವರನ್ನ ಮನವೊಲಿಸಿ ಅವರ ಪುತ್ರಿ ರೂಪಾ ಶಶಿಧರ್ಗೆ ಸ್ಥಾನವನ್ನು ಕಲ್ಪಿಸಬೇಕು. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಶಾಸಕರನ್ನ ಸಮಾಧಾನ ಪಡಿಸಬೇಕು ಅನ್ನೋ ನಿಟ್ಟಲ್ಲಿ ಈಗ ರಾಜ್ಯ ಸರ್ಕಾರ
ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಒಂದು ಸ್ಥಾನವನ್ನ ಬಾಕಿ ಉಳಿಸಿಕೊಂಡು ಇನ್ನುಳಿದ ಎಲ್ಲ ಸ್ಥಾನಗಳನ್ನು ಫಿಲ್ ಮಾಡಲಾಗಿದೆ. ಎಲ್ಲ ಸಚಿವ ಸ್ಥಾನವನ್ನು ಕೂಡ ಈಗಾಗಲೇ ಫಿಲ್ ಮಾಡಿರುವಂಥದ್ದು. ಈ ಹಂತದಲ್ಲಿ ಒಂದು ಮಹಿಳಾ ಕೋಟಾ ಇದೆ. ಆ ಮಹಿಳಾ ಕೋಟಾದ ಅಡಿಯಲ್ಲಿ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ಕನಿಜಾ ಫಾತಿಮಾ ಅವರಿಗೆ ಚಾನ್ಸ್ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಒಟ್ಟಾರೆ ಕೊನೆಯ ಕ್ಷಣದಲ್ಲಿ ಸಾಕಷ್ಟು ಅಸಮಾಧಾನ, ಸಾಕಷ್ಟು ಟೀಕೆ, ವಿರೋಧ ಪಕ್ಷದಿಂದ ಟೀಕೆಗಳು ವ್ಯಕ್ತವಾಗ್ತಿರುವಂಥ ಈ ಸಂದರ್ಭದಲ್ಲಿ ಮತ್ತೊಂದು ಸಣ್ಣ ಮಟ್ಟದ ಒಂದು ಸಂಪುಟ ಸರ್ಜರಿ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್, ನಾಗೇಂದ್ರ ಜೊತೆಗೆ KH ಮುನಿಯಪ್ಪ ಹಿರಿಯ ಶಾಸಕರು, ಈ ಮೂವರನ್ನ ಸಂಪುಟದಿಂದ ಕೈಬಿಟ್ಟು ಅಸಮಾಧಾನಿತರಿಗೆ ಅವಕಾಶ ಕೊಡುವಂತಹ ಒಂದು ಚರ್ಚೆ ಈಗ ನಡೀತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.